ಹಿಂದೆ ಬಂದ ರಕ್ಕಸರನ್ನು ನಾವು ತಿರುಗಿ ಕಳುಹಿದ್ದೇವೆ. ಇನ್ನು ಬಂದರೆ ಅಗ್ನಿಯಾದ ನಾನು ಅವರನ್ನು ಸುಟ್ಟು ಭಸ್ಮೀಕೃತಗೊಳಿಸುತ್ತೇನೆ. ದೇವತೆಗಳೇ, ನಿಮ್ಮ ಮಾತನ್ನ ಕೇಳಿ ಮನಸ್ಸಿಗೆ ಗೆಲ್ಲುವ ಸಂತೋಷವಾಯಿತು. ನಿಮ್ಮ ಧೈರ್ಯವನ್ನ ಮೆಚ್ಚಲೇಬೇಕಾದದ್ದು. ಆದ್ರೆ ನಾನು ಇವತ್ತಾಡುವಂತ ಮಾತನ್ನು ಆಲಿಸಬೇಕು. ನೀವು ಸ್ವರ್ಗ ವಾಸಿಗಳೆಲ್ಲ ಸ್ವರ್ಗ ವಾಸಿಗಳೆಲ್ಲ ಸುಗುಣ ರಾಲಿಸಿದೊಲ್ಲ ಸ್ವರ್ಗ ವಾಸಿಗಳೆಲ್ಲ ಸುಗುಣ ರಾಲಿಸಿದೊಲ್ಲ ಮಾರ್ಗ ನಡೆಗೈದುವುದು ಭಕುತಿ ಜನು ತಳೆದು ಮಾರ್ಗ ನಡೆಗೈದುವುದು ಭಕ್ತಿ ಜನು ತಳೆದು ನಡೆಗೈದುವುದು ಭಕುತಿಯನು ತಳೆದು ಇತ್ತ ನಮ್ಮಯ ಪುರಕ್ಕೆ ಅಭವನನು ತಗಬಯಕ ಇತ್ತ ನಮ್ಮಯ ಪುರಕ್ಕೆ ಅಭವನನು ತಗಬಯಕ ಚಿತ್ತದಲ್ಲಿ ತನಗಿಗುವುದು ಚಿತ್ತದಲ್ಲಿ ತನಗಿಗುದು ಚಾರು ಶುಭವಗುದು ಇತ್ತ ನಮ್ಮಯ ಪುರಗೆ ಅಭವನನು ತಗಬಯಗೆ ಚಿತ್ತದಲ್ಲಿ ತನಗಿಯುವುದು ಚಾರು ಶುಭವಗುದು ಇವತ್ತು ನಾನಾಡುವಂತಹ ಮಾತನ್ನ ಕೇಳಬೇಕು. ಇಲ್ಲಿವರೆಗೆ ನಮ್ಮ ಯೋಚನೆಗಳು ಯೋಜನೆಗಳು ಏನಿದ್ದವು ಈಗ ಅವರ ಪೀಠ ನಮಗೆ ಸಿಕ್ಕಿದಂತಹ ಪೀಠವನ್ನು ಉಳಿಸಿಕೊಳ್ಳಬೇಕು ಎನ್ನುವುದೊಂದೇ ಯೋಚನೆಯಾಗಿತ್ತು. ಆದ್ರೆ ತ್ರಿಮೂರ್ತಿಗಳ ಕರುಣೆಯಿಂದಲಾಗಿ ಈ ದೇವಲೋಕದ ಪೀಠ ಎನ್ನುವುದು ನಮಗೆ ಭದ್ರವಾಗಿದೆ. ನಮ್ಮ ಯೋಚನೆ ಪೀಠ ಉಳಿಸಿಕೊಳ್ಳುವುದೊಂದೇ ಆಗಿತ್ತು. ಅದರಿಂದ ಮುಂದೆ ಹಾಗಲ್ಲ, ಲೋಕದ ಸೇವೆಯನ್ನು ಮಾಡಬೇಕು ಎನ್ನುವಂತ ಯೋಚನೆ ನನ್ನಲ್ಲಿ ಉಂಟಾಗುತ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಕೈಲಾಸದತ್ತ ಹೋಗಬೇಕು. ಯಾವ ಕಾರಣಕ್ಕಾಗಿ? ತ್ರಿವೇಣಿ ಸಂಗಮದಲ್ಲಿ ಜ್ಞಾನ ಸತ್ರವೊಂದನ್ನು ಮಾಡಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಕೈಗೊಂಡವನಿದ್ದೇನೆ. ಆ ಕಾರಣಕ್ಕಾಗಿ ಅಲ್ಲಿ ಅಧ್ಯಕ್ಷ ಪೀಠದ ಸ್ಥಾನವನ್ನು ನಮ್ಮೊಡೆಯನಾದಂತಹ ಹರನಿಗೆ ಕೊಡಬೇಕು ಎನ್ನುವ ಹಾಗೆ ಯೋಚನೆಯನ್ನು ಮಾಡಿದವ. ನಾನಾಡುತ್ತಿರುವಂತಹ ಮಾತನ್ನ ಕೇಳಿ ನಮ್ಮವರೆಲ್ಲರೂ ಸಂತೋಷದಿಂದ ತಲೆದೊಗುತ್ತಾ ಇದ್ದಾರೆ ಅಂತ ಆದ್ರೆ ಇದಕ್ಕೆ ಅವರೆಲ್ಲರೂ ಒಪ್ಪಿಗೆ ಇನ್ನು ಉಂಟು ಅಂತ ಆಯ್ತು. ಹಾಗಾದ್ರೆ ತಡ ಮಾಡುವುದು ಯಾಕೆ? ನನ್ನನ್ನು ಅನುಸರಿಸಿ ಬನ್ನಿ. ಇತರ ಜತಾದ್ರಿಯೋಳು ತ್ರಿಜೋಳಗೊಂದಿನ ಕೃತ್ಯವಾದ ಪ್ರದೋಷ ಕಾಲದ ಒತ್ತಿಲಿಗಿರಿಜಯನು ಕರೆಯುತ್ತ ನಾಟ್ಯಮರ ತಗದಿನದೇ
ಮನ್ನಿಸಿ ಸುರನಾಥನು ನುಡಿಸಿದನತಿ ವಿನಯದ್ಯುಂದ ಏನು ಬಂದಿರೈಜ ಏನು ಬಂದಿರಯ ನಿರ್ಜರಯ ಏನು ಬಂದಿರಯ ನಿರ್ಜರರಾಯ ಏನು ಬಂದಿರಯ ನಿರ್ಜರರಾಯ ಏನು ಬಂದಿರಯ ಏನು ಬಂದಿರಯ ಸಾನೂರಾಗದಿ ನಾನು ತಾಂಡವನರ್ತನದೆ ತಾಂಡವನರ್ತನದೆ ಸಾನುರಾಗದಿ ನಾನು ತಾಂಡವನರ್ತನದೆ 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 ತಾಂಡವನರ್ತನದಲ್ಲಿರ್ಪ ವೇಳೆಯಲಿ ಬಂದಿರ್ಪ ವೇಳೆಯಲಿ ಏನು ಬಂದಿರಯ್ಯ ಸಾನೂರಾಗದಿ ನಾನು ತಾಂಡವನರ್ತನದಿ ಸಾನೂರಾಗದಿ ನಾನು ತಾಂಡವನರ್ತನದಿ ಸಾನೂರಾಗದಿ ನಾನು ತಾಂಡವನರ್ತನದಲ್ಲಿರ್ಪ ವೇಳೆಯಲಿ ಬಂದಿಗೂ ಏನು ಬಂದಿರಯ ನಿರ್ಜರರಯ ಏನು ಬಂದಿರಯ್ಯ ಸಾನೂರಗದಿ ನಾನು ತಾಂಡವನರ್ತನದಲ್ಲಿರ್ಪ ವೇಳೆಯಲ್ಲಿ ಹೊಂದಿರುವುದೇನು ಏನು ಬಂದಿರಯ ನಿರ್ಜರರಾಯ ಏನು ಬಂದಿರಯ ಶುಭವಾಗಲಿ ಶುಭವಾಗಲಿ ದೇವೇಶ ದಿವೋಚಕರೇ ಹರ 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 ಶಂಭೋ ಮಹಾದೇವ ಎನ್ನುವಂತ ಹರನಾಮ ಸಂಸ್ಥೆಯೊಂದಿಗೆ ಎಲ್ಲರೂ ಒಂದಾಗಿ ಬಂದು ಪದ ಮೂಲವನ್ನ ಸೇರಿ ವಂದಿಸಿ ನಿಂತ್ರಲ್ಲ ದೇವೇಶ ದೇವರೇ ಪರಮ ಪಾವನವಾದಂತಹ ಕೈಲಾಸ ಲೋಕ ಇದೆ ರಜತಗಿರಿ ಬೆಳ್ಳಿಯ ಬೆಟ್ಟ ಎನ್ನುವ ಹಾಗೆ ಹೆಸರನ್ನ ಪಡೆದಿದೆ ಬೆಳ್ಳಿ ಇದರಲ್ಲಿ ಯಾವತ್ತಾದರೂ ಕಲಂಕವನ್ನು ಹುಡುಕುತ್ತೆ ಸಾಧ್ಯತೆ ಉಂಟಾ ಇಲ್ಲ ಸದಾ ಶುಭ್ರತೆಯಿಂದ ಸ್ವಚ್ಛಂದವಾಗಿ ಕಂಗೊಳಿಸುವಂತಹ ತಾಣ ಈ ಬೆಳ್ಳಿ ಬೆಟ್ಟ ಇದು ಕೈಲಾಸರ ಶಿವ ಸಾನ್ನಿಧ್ಯವನ್ನ ಸೇರಬೇಕು ಶಿವರನ್ನ ಕಾಣಬೇಕೆನ್ನುವಂತ ಆಸೆ ಆತುರ ಕಾತುರ ಹೊತ್ತು ಬರುವಂತ ಭಕ್ತ ಕೋಟಿಯ ಸಂಖ್ಯೆಗೇನು ಕೊರತೆ ಇಲ್ಲ ಉಳಿದವರು ಬಂದ್ರೆ ವಿಶೇಷ ಅಲ್ಲ ನೀನು ಬಂದದ್ದು ವಿಶೇಷ ದೇವೇಶ ಮನೆಗೆ ಬಂದವನನ್ನ ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡಬಾರದು ಅದು ಶಿಷ್ಟಾಚಾರ ಅಲ್ಲ ಹಾಗೆ ಅಂತ ಬಂದವನನ್ನ ವಿಚಾರಿಸದೆ ಹೋದ್ರೆ ವಿಚಾರ ಗೊತ್ತಾಗುವುದಿಲ್ಲ ಬಂದ ಕಾರಣ ಗೊತ್ತಾಗುವುದಿಲ್ಲ ಹಾಗಾಗಿ ಪರಂಪರೆ ತಪ್ಪಿದ್ರೂ ತೊಂದರೆ ಇಲ್ಲ ಶಿಷ್ಟಾಚಾರವನ್ನ ಮೀರಬಾರದು ಎನ್ನುವ ನೆಲೆಯಲ್ಲಿಯೇ ನಿಮ್ಮೆಲ್ಲರನ್ನ ಎತ್ತಿ ತಲುಪಿಸಿ ವಿಚಾರಿಸಲು ಮುಂದಾಗ್ತಾ ಇದ್ದೇನೆ
ಬಾಯಾರಿಕೆ ಎನ್ನುವುದು ನಿಮಗೆ ಖಂಡಿತ ಇಲ್ಲ. ಅಮೃತವನ್ನು ಕುಡಿದವರು ನೀವು. ಹಾಗೆ ಪಥಶ್ರಮ ತಪ್ಪಿದ್ದಲ್ಲ. ಹೇಳು, ಮನೆ ಬಾಗಿಲಿಗೆ ಬಂದುವ ವೈರಿಯೇ ಆದ್ರೂ ಕೇಳಿದಂತ ಅದನ್ನು ಕೊಡಬೇಕಂತೆ. ನನ್ನ ಸದ್ಭಕ್ತ ನೀನು ಎಲ್ಲರೂ ಒಂದಾಗಿ ಬಂದಿದ್ದೀರಲ್ಲ, ಪಥಶ್ರಮ ನಿವಾರಣೆಗೆ ಬೇಕಾದಂತ ಪೇಯಗಳು ಏನಾದ್ರೂ ಬೇಕಿದ್ರೆ ಕೇಳಿ ಪಡೆಯಬೇಕು. ಖಂಡಿತವಾಗಿ ಕೇಳಿ ಪಡೆಯಬೇಕು. ಇನ್ನು ಕೈಲಾಸ ಲೋಕ ಬಂದವರಿಗೆ ಆಸನವನ್ನು ಕೊಡಬೇಕು. ಇಲ್ಲಿರುವಂತ ಆಸನಗಳು ದೊಡ್ಡ ದೊಡ್ಡ ಹಿಮದ ಬಂಡೆಗಳೇ ಹೊರತು ಮತ್ಯಾವ ಆಸನ ಇಲ್ಲ ಇಲ್ಲಿ. ಒಂದು ಕೆಲಸ ಮಾಡು, ದೊಡ್ಡ ಪೀಠ ಏರಿದವ ನೀನು, 3 ಲೋಕದ ಹೊಣೆಗಾರಿಕೆಯನ್ನು ಹೊತ್ತವ ನೀನು. ಹೋದಲ್ಲೆಲ್ಲ ನಮ್ಮ ಪೀಠವೇ ನಮ್ಗೆ ಬೇಕು ಅಂತ ಹೇಳಿದ್ರೆ ಸಿಗ್ತದೆಯಾ? ತಿರುಗಾಟ ಮಾಡುದು ಕಷ್ಟ ಆಗ್ತದೆ. ಹಾಗಾಗಿ ಕೊಟ್ಟ ಪೀಠಕ್ಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದ್ದದ್ರಲ್ಲಿ ದೊಡ್ಡ ಬಂಡೆ ಮೇಲೆ ನೀನು ಕುಳಿತುಕೋ, ಎತ್ತರದ ಬಂಡೆ ಮೇಲೆ. ಉಳಿದ ಬಂಡೆ ಮೇಲೆ ಉಳಿದ ದಿಕ್ಪಾಲಕರು ಕುಳಿತುಕೊಳ್ಳಿ. ದೇವೇಶ, ನೇರವಾಗಿ ಕೇಳುವುದಕ್ಕೆ ಮುಂದಾಗ್ತಾ ಇದ್ದೀನಿ. ಏನು ಬಂದುದಯ್ಯ, ನೀವೆಲ್ಲರೂ ಒಂದಾಗಿ. ನೀನು ಒಬ್ಬ ಬಂದ್ರೆ ವಿಶೇಷ ಅಲ್ಲ, ಮತ್ತೊಬ್ಬ ಜೊತೆಯಲ್ಲಿ ಬಂದ್ರೆ ವಿಶೇಷ ಅಲ್ಲ. ದಿಕ್ಪಾಲಕರು ಸುಮನಸರ ಎಲ್ಲರ ಆದಿಯಾಗಿ ಈ ದಿವಸ ಇಲ್ಲಿ ಬಂದಿದ್ದೀರಲ್ಲ, ಅದು ಯಾವ ಸಂದರ್ಭ? ಪ್ರದೋಷ ಕಾಲ ಇದು. ತಾಂಡವ ನಾಟ್ಯದಲ್ಲಿ ಲೀನವಾದಂತಹ ಸಂದರ್ಭ. ಅನುದಿನವು ಭಸ್ಮ ಲೇಪನ, ತಾಂಡವ ನಾಟ್ಯ, ಶಿವನ ಕಾಯಕ ಇದು. ಇಂಥ ತಾಂಡವ ನಾಟ್ಯದ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ಬಂದಿರಲ್ಲ. ನನಗೆ ಅನಿಸಿದ್ದು ಹೀಗೆ, ಯಾವತ್ತೂ ಬಂದ ಹಾಗೆ ನೀವು ಬರಲಿಲ್ಲ, ಯಾವತ್ತೂ ಬರುವ